ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯತು ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಎಲ್ಲ ದುರಂತಕ್ಕೆ ಬೆಂಗಳೂರು RCB ಏನದ ಆ ದುರಂತಕ್ಕೆ DKC ಕಾರಣ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವತ್ತು ನಡೆದಂಥ ಎಲ್ಲ ಘಟನೆಗಳು ಇವ್ರ ಕಾರಣ, ಎಲ್ಲದಕ್ಕೂ ಒತ್ತಡ ತಂದು ಮಾಡಿಸಿದ್ರು ಅನ್ನುವಂಥ ಪ್ರಬಲವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರನ್ನ ಸಂಪುಟದ ಮೊದಲು ಹೊರಗೆ ಹಾಕಿರಿ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಒಂದು ಕಡೆಗೆ BJPಗರು ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ಅಂತೇಳಿ, ಇನ್ನೊಂದು ಕಡೆಗೆ HDK ನಮ್ಮ ಕುಮಾರಸ್ವಾಮಿಗಳು DKC ಅವ್ರನ್ನ ಹೊರಗೆ ಹಾಕಿರಿ ಅಂತೇಳಿ. ಯಾಕಂದರೆ ಆ ಸಂದರ್ಭದಲ್ಲಿ ಏನು ನಡೆದದ ಏನಿಲ್ಲ ಅನ್ನೋದೆಲ್ಲ ನೋಡಿದ್ದಾರೆ, ಲೋಕ ನೋಡಿದ್ದಾರೆ. ಹೊರಗೆ ದುಮಿಣಿ ನಡೀತಾ ಇದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ ತುಳಿತಕ್ಕೊಳಗಾಗಿ. ಆ ಸಂದರ್ಭದಲ್ಲೇ ಈ DKC ಅವರು ಆ ಕಪ್ಪಿಗೆ ಮುತ್ತಿಡುವಂಥದ್ದು ಏನಿತ್ತು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ದೊಡ್ಡ ಗೊಂದಲದಲ್ಲೇ ಗದ್ದಲದಲ್ಲೇ ಈ ರೀತಿ ಮಾಡೋದು ರಾಕ್ಷಸಿ ಪ್ರವೃತ್ತಿ ಅನ್ನೋಷ್ಟು ಮಟ್ಟಿಗೆ ಟೀಕೆ ಮಾಡ್ತಾ ಇದ್ದಾರೆ. ನೋಡಿಲ್ಲ ಅವರು ಆರೋಪ ಮಾಡುವಂಥ ಮಾತುಗಳು ಏನಪ್ಪ ಅಂತಂದ್ರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ವೈಭವೀಕರಣಕ್ಕಾಗಿ RCB ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿ ತಮ್ಮ ವೈಭವ ಹೆಚ್ಚುಕೊಳ್ಳೋ ಸಲುವಾಗಿ ಅವರು ಆಯೋಜನೆ ಮಾಡಿದ್ದಾರೆ. 11 ಗ್ರೇಡ್ ಪ್ರೇಮಿಗಳ ಸಾವಿಗೆ ಕಾರಣರಾದರು. ಅಷ್ಟಲ್ಲ, ಜನರು ಸತ್ತಿದ್ದು ಗೊತ್ತಿದ್ದರೂ ಟೋಪಿಗೆ ಮುತ್ತಿಕ್ಕುವಂತಹ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಯನ್ನು ಸಂಪೂರ್ಣ ಹೊರ ಹಾಕಬೇಕು. ಯಾರು ಹೊರಗೆ ಸತ್ತಾದ ಗೊತ್ತಿದ್ದರೂ ಅದು ಮುತ್ತಿಕ್ಕುವಂಥ ಕೆಲಸ ಮಾಡೋದು ನೋಡಿದಾಗ ಸಹಜವಾಗಿ ಇವ್ರನ್ನ ಹೊರಗೆ ಹಾಕಲೇಬೇಕು ಬೈ ರಾಕ್ಷಸಿ ಪ್ರವೃತ್ತಿಯವರು ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ ಅವರು. ಅದ್ರ ಜೊತೆಗೆ ತಮ್ಮ ಪ್ರಚಾರದ ಹೊಣೆ ಹೊತ್ತಿರುವ ಕಂಪನಿ ಬರೆದುಕೊಟ್ಟ ಸ್ಕ್ರಿಪ್ಟ್ನಂತೆ ಉಪಮುಖ್ಯಮಂತ್ರಿ ಇಡೀ ದಿನ ಡ್ರಾಮಾ ನಡೆಸಿದರು. ವಿವಿಧೆಡೆ ಆ ವ್ಯಕ್ತಿ ತೋರಿದ ವರ್ತನೆಯನ್ನು ಗಮನಿಸಿದರೆ ಅವರಿಗೆ ಮಾನವೀಯತೆ ಇಲ್ಲ ಎಂಬುದು ಗೊತ್ತಾಗುತ್ತದೆ. ಅವರ ಅವತ್ತು ಮಾಡಿದಂಥ ಆಟಗಳು ಇವುಗಳನ್ನೆಲ್ಲ ನೋಡಿದಾಗ ಈ ಮನುಷ್ಯತ್ವದ ಏನು ಅಂತ ಅವ್ರಿಗೆ ಅನಿಸ್ತದೆ HD ಕುಮಾರಸ್ವಾಮಿಗಳಿಗೆ. ಅಂದ್ರೆ ಈ ವ್ಯಕ್ತಿಯ ಹಠದಿಂದ ಆಯಿತು ಅನ್ನುವಂಥದ್ದು ಇವರ ಪ್ರಬಲವಾದ ಆರೋಪ. ಈ ವ್ಯಕ್ತಿ ಇದಕ್ಕೆ ಈ ಘಟನೆ ನಡೆದಕ್ಕೆ ಮೇನ್ ಸಾಕ್ಷಿ. ಯಾಕೆ ಇನ್ನೂ ಅವರು ಅಷ್ಟಕ್ಕೆ ನಿಲ್ಲೋದಿಲ್ಲ ರೀ. ಎರಡೂ ಕಡೆ ಕಾರ್ಯಕ್ರಮ ಅಂದರೆ ಒಂದು ವಿಧಾನಸಭೆ ಮೆಟ್ಟಲುಗಳ ಮೇಲೆ, ಇನ್ನೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲ, ಎರಡೂ ಕಡೆ ಏಕಾಲಕ್ಕೆ ಬೇಕಾಗಿಲ್ಲ ಬೇಡ ಅನ್ನುವಂಥ ರಿಪೋರ್ಟ್ಗಳು ಬರ್ತಾಯಿದ್ದು, ಗುಪ್ತದಳದ ರಿಪೋರ್ಟು ಇದ್ದು, ಪೊಲೀಸರು ಹೇಳ್ತಾ ಇದ್ದರು ಬೇಡಪ್ಪ ಇದು ಅಂತೇಳಿ. ಆದರೂ ಈ DKC ಒತ್ತಡದಿಂದ ಆಗ್ಯದ ಅನ್ನುವಂಥ ಮಾತನ್ನು ಅವರು ನೇರ ಆರೋಪ. ಇದಕ್ಕೆ DK ಶಿವಕುಮಾರ್ ಅವರು ಕಾರಣ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ RCB ತಂಡ ಮಂಗಳವಾರ ತಡರಾತ್ರಿ ಗೆಲುವು ಸಾಧಿಸಿತ್ತು. ಅವರಿಗೆ ಮರುದಿನವೇ ಬೆಂಗಳೂರಿನಲ್ಲಿ ಸನ್ಮಾನ ಕಾರ್ಯ ಹಮ್ಮಿಕೊಳ್ಳುವ ಅಗತ್ಯ ಏನಿತ್ತು? ಇಷ್ಟು ಜಲ್ದಿ ಗಡಬಡಿ ಏನು ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು? ಯಾಕೆ ಸನ್ಮಾನ ಮಾಡಬೇಕಾಗಿತ್ತು? ಏನದಕ್ಕೆ ಕಾರಣ? ಬೆಳತನಕ ದುಮ್ಡಿ ಹಾಕಿದಾರ, ಮಾಡಿದಾರ, ಸಮಯ ಹೋಗಿದ್ದು ಗೊತ್ತಿಲ್ಲ, ಜನನೂ ಹುಚ್ಚೆದ್ದುಕೊಂಡಿದ್ದಾರೆ. ಮತ್ತು ಅವತ್ತೇ ನೀವು ಬೆಂಗಳೂರು ಸಿಟಿಯ ದೃಶ್ಯಾವಳಿ ನೋಡಿದ್ರೆ, ಆ ಪಟಾಕಿ ಹಾರಿಸೋದನ್ನು ನೋಡಿದ್ರೆ, ಅದೆಲ್ಲ ನೆನೆಸ್ಕೊಂಡ್ರೆ ಒಂದು ಹಬ್ಬದ ವಾತಾವರಣ. ವಿಶೇಷವಾಗಿ ಈ ಬೆಂಗಳೂರಿನಲ್ಲೇ ಈ ಒಂದು ದೀಪಾವಳಿ ಸಮಯದಲ್ಲಿ ಪಟಾಕಿಗಳು ಸಿಕ್ಕಾಪಟ್ಟೆ ಹಾರಿಸ್ತಾರೆ. ನಿರಂತರವಾಗಿ ಬೆಳತನಕ ಹಾರಿದಂಥದ್ದು ಅದು ಏನು ಸುಳ್ಳೇನಲ್ಲ. ಅಷ್ಟೆಲ್ಲ ಇದ್ದಾಗೂ ಮರುದಿವಸ ಇಟ್ಕೊಂಡ್ರು ಇವರು. ಏನು ಕಾರಣ? ಇವ್ರ ಉದ್ದೇಶ ಏನಿತ್ತು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಒತ್ತಡದಿಂದ, DKC ಅವರ ಒತ್ತಡದಿಂದ, ಅವ್ರ ಮನೆಯವರು ಎಲ್ಲರೂ ಅಲ್ಲೇ ಅವರೇ ಕುಣಿದು ಅವರೇ ಮಾಡೋದು ಅಷ್ಟೇ ನಿಲ್ಲೋದು. ನೋಡಿಲ್ಲ ಆರೋಪ ಮಾಡ್ತಾ ಇದ್ದಾರೆ. ಆಹ್ವಾನ ಕೊಟ್ಟವರು ಯಾರು? ಇದೆಲ್ಲವನ್ನು ಇದೆಲ್ಲದರಲ್ಲಿ ಶಿವಕುಮಾರ್ ಪಾತ್ರವಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ನೋಡಿ ಇನ್ನಷ್ಟು ಮುಂದುವರಿತದ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡುವ ಉದ್ದೇಶವೇನು? ಇವರ ಮಕ್ಕಳು, ಮೊಮ್ಮಕ್ಕಳು, ಆಪ್ತರು, ಹೊಗಳ ಬೆಟ್ಟರೆಲ್ಲರೂ ವೇದಿಕೆ ಏರಿ ಶೋ ಮಾಡುತ್ತಿದ್ದರು. ಮರಿಮಿಂದ್ರೆ ಎಲ್ಲ ಪೂರ್ತಿಯಾಗಿ ಶೋ ಮಾಡ್ತಾಯಿದ್ರು. ನಮ್ಮದಪ್ಪ ಕಾರ್ಯಕ್ರಮ ನಾವು ಗೆದ್ದು ಬಂದೀವಿ ಅನ್ನೋ ಅಂದ್ರೆ ಪಬ್ಲಿಸಿಟಿ ತೆಗೆದುಕೊಳ್ಳುವಂಥದ್ದು ನಮ್ಮಿಂದ ಆಯ್ತಪ್ಪ ಇದು RCBಗೆ ಇತ್ತು ಅಂತ ತೋರಿಸುವಂಥ ಹುಚ್ಚು ಥರ ತೋರಿಸಿದ್ರು. ಆದರೆ ಇದನ್ನು ಆದಿದ್ದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊದಲು ಅವರು ಸಂಪುಟದ ಹೊರಗೆ ಹಾಕ್ರಿ, ಅವರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ HD ಕುಮಾರಸ್ವಾಮಿಗಳು. ಇವೆಲ್ಲ ಆರೋಪಗಳು ಮಾಡೋ ಮೂಲಕ DKC ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ಇದೆಲ್ಲ
ತೆರೆಯ ಮೇಲೆ ಕಂಡಂಥದ್ದೇ. ಇದರಲ್ಲಿ ಯಾವುದೂ ಮುಚ್ಚುಮರೆ ಇಲ್ಲ. ಅದಕ್ಕೆ ಡಿ ಕೆ ಶಿ ಅವರ ಒತ್ತಡದಿಂದಾಗಿ ಅನಿವಾರ್ಯವಾಗಿ ಪೊಲೀಸ್ ರಿಪೋರ್ಟ್ ಇದ್ದರು ಮತ್ತು ಗುಪ್ತಚರ ದಳದ ವರದಿ ಇದ್ದರು. ಇವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಕೊಟ್ಟಿದ್ದು ತಪ್ಪು, ಇವ್ರು ಮಾಡಿದ ತಪ್ಪು. ಅದಕ್ಕೆ ಸಿದ್ದರಾಮಯ್ಯನವರು ಮೊದಲು ಇವರನ್ನು ಸಂಪುಟದ ಹೊರಗೆ ಹಾಕಬೇಕು ಅಂತ ಒಂದು ಕಡೆ ಜೋರ್ದಾರಾಗಿ ಇವರು ನಮ್ಮ ಹಳೆಯ ದ್ವೇಷ ಅಂತೂ ಉಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಇದು ಘಟನೆ ಒಳ್ಳೆಯ ಸಂದರ್ಭ ಸಿಕ್ಬಿಟ್ಟಿದೆ ಅವ್ರಿಗೆ, ಎಚ್ ಡಿ ಕುಮಾರಸ್ವಾಮಿಗಳಿಗೆ. ಅವರು ಇವತ್ತು ಅದನ್ನು ಇವರ ಒಂದು ಏನಪ್ಪ ಡಿ ಕೆ ಶಿ ಅವ್ರು ಹೊರಗೆ ಹಾಕುವಂಥ ಮಾತನ್ನು ಮಾತಾಡಿದ್ದಾರೆ. ಮತ್ತು ಇವೆಲ್ಲ ಘಟನೆಗಳು ನೆನಪಿಸ್ಕೊಂಡಾಗ ಅವ್ರ ಎಚ್ಚರಿಕೆ ಅವರು ಒಂದು ಕಡೆ ಇರಲಿ. ಇದು ಒತ್ತಡ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಅನುಭವದವರು ನಾವು ಒಬ್ಬ ಕಾರಣ ಅಲ್ಲ ಅನ್ನುವಾಗ ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಡಿ ಕೆ ಶಿ ಅವರು. ಒಬ್ಬರ ಕಾರಣ ಅಲ್ಲ, ಎಲ್ಲರೂ ಕಾರಣ ಇದ್ದಾರೆ ಇದ್ರೊಳಗೆ ಅಂತೇಳಿ ತಮ್ಮನ್ನು ನಾವು ಒಂದು ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಮೀಡಿಯಾ ಮುಂದೆ. ಇನ್ನೂ ಕೊಡ್ತಾರೆ ಅದಕ್ಕೆ ಮತ್ತು ಬೇರೆ ಇಷ್ಟರಲ್ಲಿ ಮತ್ತು ಅವ್ರ ಸ್ಟೇಟ್ಮೆಂಟು ಬರ್ತದೆ. ಆದರೆ ಈ ಎಲ್ಲ ಬರೋದು ಹೋಗೋದು ಒಂದು ಕಡೆ ಇರಲಿ, ಈ ನಡೆದಂಥ ಘಟನೆಗೆ ಜವಾಬ್ದಾರಿ ಯಾರು ಅಂತ ಒಂದು ಈಗಾಗಲೇ ಚರ್ಚೆ ಮಾಡಿದಂಗೆ ಆರ್ ಸಿ ಬಿನೂ ಕಾರಣ, ಜೊತೆಗಾರಿ ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನು ಕಾರಣ, DNA ಕಾರಣ, ಎಲ್ಲರೂ ಕಾರಣ ಇಲ್ಲಂತಲ್ಲ ಇವರೆಲ್ಲರೂ. ಜೊತೆ ಸರ್ಕಾರ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿತ್ತು ಅಂತ. ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕಂದ್ರೆ BJPಗೆ ಕೇಳ್ತಿದ್ದಾರೆ. ಆ ಮಾತು ಬೇರೆ. BJPಗೆ ಸಿದ್ದರಾಮಯ್ಯ ನೀವು ಕೊಡ್ರಪ್ಪ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು RCB ಒಂದು ಉತ್ಸವ, ವೈಭವೋತ್ಸವ, ಗೆದ್ದಂಥ ಹುರುಪು ಇಲ್ಲೇ ಎಲ್ಲರೂ ಏನಪ್ಪ ಅಂತಂದ್ರೆ ಗೊಂದಲಕ್ಕೀಡು ಮಾಡಿದ. ಅದ್ರ ಜೊತೆಗೆ ಈ ಸಮಸ್ಯೆ ಇನ್ನಷ್ಟು ದೊಡ್ಡದಾಗೋದು ಕಾರಣೀಭೂತನೂ ಆಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಮತ್ತೊಂದು ಬೆಳೀತಾ ಇದೆ. ಏನಪ್ಪ ಅಂತಂದ್ರೆ ಈ RCBಯನ್ನು ಬ್ಯಾನ್ ಮಾಡಿರಿ ಅಂತೇಳಿ ಇದು ಜೋರ್ದಾರಾಗಿ ಹಿಡಿತಾ ಇದೆ. ಬ್ಯಾನ್ ಮಾಡಿರಿ ಅದನ್ನು 5 ವರ್ಷ 10 ವರ್ಷ. ಇದಕ್ಕೆ ಕಾರಣ ಏನಿರ್ಬೋದು ಅಂದಾಗ ಸಹಜವಾಗಿ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು, ಮುಂಬೈ ಇಂಡಿಯನ್ಸು, ಕೋಲ್ಕತ್ತಾ ಇಂಡಿಯನ್ಸು ಅವರೆಲ್ಲರಿಗೂ ಇವತ್ತು ಹೊಟ್ಟೆಗೆ ಕಿಚ್ಚು ಬಿದ್ದದು. ನೈಟ್ ರೈಡರ್ಸ್ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಇವೆಲ್ಲ ಹೊಟ್ಟೆಗೆ ಕಿಚ್ಚು ಬಿದ್ದುಕೊಂಡು 5 ಸಲ ಗೆದ್ದವರು. ಇವರು ಇವತ್ತು ಹೊಟ್ಟೆಗೆ ಕಿಚ್ಚು ಪಡ್ತಾ ಇದ್ದಾರೆ. ನಾವು ಗೆದ್ದಿದ್ದು ಅವ್ರನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. 5 ವರ್ಷದ ಬ್ಯಾನ್ ಮಾಡಬೇಕು ಅಂತ ಆಗಬಾರ್ದಾಗಿತ್ತು, ಆಯಿತು ಬೇಕಂತ ಮಾಡಿದ್ರೆ ಇವರು RCB ಅವರು ಜೊತೆಗಾರರೆಲ್ಲ ಕೂಡ್ಕೊಂಡು ಅವ್ರು ಆರೋಪ ಮಾಡ್ತಾರೆ. ಒಟ್ಟಾರೆಯಾಗಿ ಈಗ ನಡೆದಂಥ ದುರಂತಕ್ಕೆ ಏನಪ್ಪ ಅಂದ್ರೆ ನಿಧಾನಕ್ಕೆ ಆಡಳಿತಾರೂಢ ಪಕ್ಷದ ಆರೋಪಗಳು ಘನಘೋರವಾಗಿ ಆಗ್ತಾ ಇದ್ದಾವೆ. ಜೊತೆಗೆ ವಿರೋಧ ಪಕ್ಷಗಳಪ್ಪ ಅಂದ್ರೆ ಇದೆ ನಡೀತಾನೆ ಆಗೋದಿಲ್ಲ. ಆದರೆ ಈಗ ಪರಿಹಾರ ರೂಪದಲ್ಲೇ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆಗಳಿಗೂ ಆ ತನಿಖೆಗೂ ಆಸ್ಪತ್ರೆ ಕೊಟ್ಟಿದ್ದಾರೆ. CID ತನಿಖೆ ಕೊಟ್ಟಿದ್ದಾರೆ. ಸ್ವತಃ ಅಲ್ಲಿ ಪುನಃ ಅವರ ಒಂದು ಆಯೋಗವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದಾರೆ. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಆ ಕೆಲಸನೂ ಸಿದ್ದರಾಮಯ್ಯನವರು ಕ್ವಿಕ್ಕಾಗಿ ತೆಗೆದುಕೊಂಡಿದ್ದಾರೆ. ಈಗ ಸ್ವಲ್ಪ BJPಗೆ ಆರೋಪ ಒಂದಿಷ್ಟು ಕಡಿಮೆ ಆಗ್ತಾಯಿದ್ರು, ಕಡಿಮೆ ಆಗ್ಬೋದೇನೋ ಅನ್ನೋದು ತರ್ಕ. ಅದೇನೋ ಆಗಲಿ, ಈಗ ಈ ಒಂದು RCBಯಿಂದಾಗೆ ಇಲ್ಲೇ ಅನೇಕ ಗೊಂದಲಗಳು ಮಾತ್ರ ಹುಟ್ಟಿದ್ದೇನೋ ಸುಳ್ಳಲ್ಲ. ಗೆದ್ದಿದ್ದೇನೋ ವೈಭವಕರಣ ಆದಿದ್ದೇನೋ ಎಲ್ಲ ಕನೆ ಕಾಣೋಂಥದ್ದು. ಬಟ್ ಇದಕ್ಕೆಲ್ಲ ಕಾರಣೀಕರ್ತರು, ಈ ಒಂದು ದುರಂತ ಕಾರಣೀಕರ್ತರು ಗೆಲ್ಲೋದಕ್ಕೂ ನಾವೇ ಗೆಲ್ಲಿಸ್ಕೊಟ್ಟಿವಿ ಅಂತ ಹೊರತು ತೋರಿಸುವಂಥ ಸಂಭ್ರಮದಲ್ಲಿದ್ದಂಥ ಡಿ ಕೆ ಶಿ ಅವರಿಗೆ ಈ ಘಟನೆ ಆದ ತಕ್ಷಣ ಇದಾಗೋದು ಇವರ ಕಾರಣ ಅನ್ನೋದು ಒಂದು ಸಾಕ್ಷಿ ಒದಗಿಸಿದಂಗೆ ಆಗೋಗ್ಬಿಟ್ಟದ. ಹೀಗಾಗಿ ಈ ಡಿ ಕೆ ಶಿ ಅವ್ರನ್ನ ಸಂಪುಟದ ಹೊರ ಹಾಕಬೇಕು, ಮಾಡಬೇಕು ಅನ್ನೋಂಥ ಮಾತುಗಳು ಇನ್ನೂ ಜೋರು ಹಿಡಿತಾ ಇದ್ದಾವೆ. ಇದು ಯಾರು ಪಡಿಬೋದು ಯಾರಿಗೆ ಗೊತ್ತ್ರಿ. ಆದರೆ ಇದು ಚರ್ಚಾ ವಿಷಯ. ಇವತ್ತು ಡಿ ಕೆ ಶಿ ಇದ್ದಂಥವರು ರಾಜೀನಾಮೆ ಕೊಡ್ತಾರ. ಮತ್ತು ಇನ್ನೊಂದು ಇಲ್ಲಿ ಮತ್ತೊಂದು ಸೂಕ್ಷ್ಮ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಯಾರಿಗಾದರೂ RCB ತಂಡ ಗೆದ್ದಿದ್ದು ಕರ್ನಾಟಕದವರಿಗೆ ಖುಷಿ ಕೊಟ್ಟಂಥ ವಿಷಯನ. ಅದರಲ್ಲಿ 2 ಮಾತು ಇಲ್ಲ, ಎಲ್ಲರೂ ಇನ್ವಾಲ್ವ್ ಆಧಾರನ ಅದರಲ್ಲ. ಯಾರು BJPಗಿರಲಿ ಕಾಂಗ್ರೆಸ್ಸಿಗಿರಲಿ ಯಾರೂ ಇರಲಿ, ಅದನ್ನು ಹೇಳಿದೆ ನಿಮಗೆ. ಬಿದ್ದಾಗ ಯಾವ ಬಿದ್ದಿರ್ತ ಅವಾಗ ಹೊಡೆತ ಹಚ್ಬಿಡ್ತಾವೆ ಅಂತೇಳಿ. ಇವತ್ತು ಆ ದುರಂತ ಘಟನೆ ಆಗಿದ್ದರಿಂದಾಗೆ RCB ಮತ್ತು ಜೊತೆಗೆ ಆಡಳಿತಾರೂಢ ಪಕ್ಷದ ಎಲ್ಲರಿಗೂ, ಅದರಲ್ಲೂ ಮೇನ್ ಡಿ ಕೆ ಶಿ ಅವ್ರಿಗೆ. ಯಾಕಂದ್ರೆ ಬೆಂಗಳೂರು ಉಸ್ತುವಾರಿ ಅವರಿಗೆ ಅದ, ಮತ್ತು ಬೆಂಗಳೂರು ಅಭಿವೃದ್ಧಿನೂ ಅವ್ರಿಗೆ ಅದ. ಹೀಗಾಗಿ ಅಭಿವೃದ್ಧಿ ಜೊತೆಗೆ ಹೇಳ್ತಾರಲ್ಲ ನಿಮಗೆ, ಒಬ್ಬ ಶಿವನ ಅಮೃತದ ಜೊತೆಗೆ ನಮ್ಮ ಕಡನ ಕಡದಾಗ ಅಮೃತದ ಜೊತೆಗೆ ಏನಪ್ಪ ಅಂದ್ರೆ ವಿಷಾಣು ಬಂತಂತ. ಹಾಗೆ ಘಟನೆ ಆಗಿದ್ದಕ್ಕಾಗಿ ಈ ಎಲ್ಲ ಸಂಪುಟ ಸಚಿವರಿಗೆ, ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿ ಅವರಿಗೆ ಮತ್ತು ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಈಗ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ. ಅದೇನೋ ಆಗಲಿ, RCB ಇಂದ ಆದಂಥ ಈ ದುರ್ಘಟನೆಯಿಂದಾಗಿ ಬೆಂಗಳೂರು ಇವತ್ತು ತಲ್ಲಣಗೊಂಡದು, ಜನ ತಲ್ಲಣಗೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದೀರಿ ಅಂತ ಹೇಳ್ತಾ HDK ಅವರು ಹೇಳಿದಂಗೆ ಡಿ ಕೆ ಶಿ ಅವರು ರಾಜೀನಾಮೆ ಕೊಡೋಕ್ಕೆ ಸಾಧ್ಯನಾ?
ಮೋಸ್ಟು ಕೊಡಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಇತ್ತೀಚೆಗಂತೂ ಆರೋಪ ಮಾಡ್ತಿರ್ತಾರೆ ಯಾರಿಗೋ. ಬಿ ಜೆ ಪಿ ಅವ್ರು ಕಾಂಗ್ರೆಸ್ಸಿಗೆ ಮಾಡ್ತಾರೆ, ಕಾಂಗ್ರೆಸ್ಗೆ ಇವರು ಬಿ ಜೆ ಪಿಗೆ ಮಾಡ್ತಾರೆ, JDS ಅವ್ರು ಇನ್ನೊಬ್ರಿಗೆ ಮಾಡ್ತಾರೆ, ಕಾಂಗ್ರೆಸ್ಗೂ ಮಾಡ್ತಾರೆ. ಆದರೆ ಯಾರೂ ರಾಜೀನಾಮೆಗೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅಷ್ಟೇ ನಾವು ಗಮನಿಸ್ಬೇಕಾಗಿದ್ದು. ಯಾವಾಗ ಕುತ್ತಿಗೆ ಬರ್ತದೋ ಹಾಗೇ ಏನಾಗ್ಬೋದು ಅಂಥೇಳಿ ಒಟ್ಟಾರೆಯಾಗಿ HDK ಅವರು ಮಾತ್ರ DKಶಿ ಅವರಿಗೆ ಈ RCB ದುರಂತವನ್ನು ಕೋಳಿ ಕಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕರೆನ ಇದು ಕರೆ ಕರೆನ್ರಿ, ಸುಳ್ಳಂದ್ರೆ ಆಯ್ಕೆ ಮಾಡಿರಿ, ಡಿಸ್ಲೈಕೆ ಮಾಡಿರಿ. ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಶೇರ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂದ್ರೆ ವಂದನೆಗಳು.